ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಇವತ್ತಿನ ದಿನ ನಾನು ತೆಗೆದುಕೊಂಡು ಬಂದಂಥ ವಾಕ್ಯ ಯಾವುದೆಂದರೆ ಒಂದು ತಾಳ್ಮೆಯ ವಿಷಯದಲ್ಲಿ. ತಾಳ್ಮೆ ಎನ್ನುವಂಥದ್ದು ಮನುಷ್ಯನ ಜೀವಿತದಲ್ಲಿರುವುದಾದರೆ ದೇವರು ಅಂಥವರನ್ನು ಎಷ್ಟರ ಮಟ್ಟಿಗೆ ಆತನು ಆಶೀರ್ವಾದ ಮಾಡ್ತಾರೆ ಎನ್ನುವಂಥದ್ದು ವಾಕ್ಯದ ನಿಮಿತ್ತವಾಗಿ ನಾವು ನೋಡಿಕೊಳ್ಳೋಣ ಪ್ರಿಯರಾದ ಮಕ್ಕಳೇ. ಯೋಬನು ಈತನ ಜೀವಿತದ ವಿಷಯದಲ್ಲಿ ನಮಗೂ ಗೊತ್ತು, ಎಲ್ಲರಿಗೂ ಗೊತ್ತುಂಟು ಪ್ರಿಯರಾದ ಮಕ್ಕಳೇ. ಆತನು ಯೋಬನು ದೇವರಲ್ಲಿ ಭಯಭಕ್ತಿ ಉಳ್ಳಂಥ ವ್ಯಕ್ತಿ ಆತನಾಗಿದ್ದ ಪ್ರಿಯರಾದ ಮಕ್ಕಳೇ. ಆತನು ತನ್ನ ಮಕ್ಕಳು ಏನಾದರೂ ತಪ್ಪಾದರೂ ಮಾಡಿದ್ದಾರೆ ಅಂತ ತಿಳಿದುಕೊಂಡು ಆತನು ಏನು ಮಾಡ್ತಾ ಇದ್ದ ಅಂದರೆ ಮಕ್ಕಳಿಗೋಸ್ಕರ ಆತ ದಿನಾಲು ದೇವರಿಗೆ ಯಜ್ಞವನ್ನು ಅರ್ಪಣೆ ಮಾಡ್ತಾ ಇದ್ದ. ಅದೇ ರೀತಿಯಲ್ಲಿ ಒಂದಾನೊಂದು ದಿವಸದಲ್ಲಿ ಏನಾಗ್ತದೆ ಅಂದರೆ ಸೈತಾನನು ದೇವರ ಸಮ್ಮುಖದಲ್ಲಿ ಹೋಗ್ತಾನೆ ಪ್ರಿಯರಾದ ಮಕ್ಕಳೇ. ಇವತ್ತಿನ ದಿನ ನೀವು ದೇವರ ಸಮ್ಮುಖದಲ್ಲಿ ಹೋಗಬೇಕಾದ್ರೆ ಅಲ್ಲಿ ಮಧ್ಯದಲ್ಲಿ ಯಾರು ಬರ್ತಾರೆ ಅಂದರೆ ಸೈತಾನನು ಬರ್ತಾನೆ ಪ್ರಿಯರಾದ ಮಕ್ಕಳೇ. ನಮ್ಮನ್ನು ಹುಡುಕಿಕೊಂಡು ಆತನು ಬರ್ತಾನೆ. ಈತನು ಸೈತಾನನು ಏನು ಮಾಡ್ದ ಅಂತಂದರೆ ಈತನ ವಿಷಯದಲ್ಲಿ ಕಂಡುಕೊಳ್ಳುವುದಕ್ಕೋಸ್ಕರ ಆತನ ಏನು ಮಾಡ್ದ ಅಂದ್ರೆ ದೇವರ ಸಮ್ಮುಖದಲ್ಲಿ ಹೋದ. ದೇವರ ಸಮ್ಮುಖದಲ್ಲಿ ಹೋದಂಥ ಸಮಯದಲ್ಲಿ ದೇವರೊಟ್ಟಿಗೆ ಆತನು ಯಾವ ರೀತಿಯಾಗಿ ಮಾತನಾಡ್ತಾನೆ ಅಂತಂದರೆ ಒಂದಾನೊಂದು ದಿನ ದೇವದೂತರು ಯೆಹೋವನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳುವುದಕ್ಕೆ ಬರಲಾಗಿ ಸೈತಾನನು ಎಂಬ ಪಾತಕ ದೂತನು ಅವರ ಜೊತೆಯಲ್ಲಿ ಬಂದನು. ಅಲ್ಲಿ ಆತೇನು ಮಾಡ್ತಾ ಇದ್ದಾನೆ ಅಂತಂದರೆ ಸೈತಾನನು ಆ ಪಾದಕೆ ಅಂತ ಕರಿತಲಿದ್ದಾರೆ ಪ್ರಿಯರಾದ ಮಕ್ಕಳೇ. ಆತನು ದೇವರ ಸಮ್ಮುಖದಲ್ಲಿ ಹೋಗಿ ಏನು ಹೇಳ್ತಾನೆ ಅಂತಂದರೆ ದೇವರು ಕೇಳ್ತಾರೆ ಎಲ್ಲಿಂದ ಬಂದಿ ಅಂತ ಹೇಳಿದಾಗ ಆತನ ಏನು ಹೇಳ್ತಾನೆ ಅಂದರೆ ಇಡೀ ಲೋಕವೆಲ್ಲ ನಾನು ಸಂಚಾರ ಮಾಡಿಕೊಂಡು ನಾನು ಬಂದಿದ್ದೇನೆ ಅಂತಂದು ಹೇಳ್ತಾನೆ. ಹೇಳಿದಂಥ ಸಮಯದಲ್ಲಿ ದೇವರು ಹೇಳ್ತಾರೆ ಈ ಭೂಲೋಕದಲ್ಲಿ ನನ್ನ ಮಕ್ಕಳು ಇದ್ದಾರೆ, ನೀನು ದೃಷ್ಟಿ ಇಟ್ಟಿದೆಯಾ ಅಂತ ಕೇಳ್ತಾರೆ ಪ್ರಿಯರಾದ ಮಕ್ಕಳೇ. ಇವತ್ತಿನ ದಿನ ನನ್ನ ಜೀವಿತದಲ್ಲಿ ನಿಮ್ಮ ಜೀವಿತದಲ್ಲಿ ಅನೇಕ ಕಷ್ಟಗಳು ಅನೇಕ ಶೋಧನೆಗಳು ಬರ್ತವಿದ್ದಾವೆ ಅಂತಂದರೆ ಅದು ದೇವರ ಮುಖಾಂತರವಾಗಿರ್ಬೋದು ಅಥವಾ ಸೈತಾನನ ಮುಖಾಂತರವಾಗಿರ್ಬೋದು ಪ್ರಿಯರಾದ ಮಕ್ಕಳೇ. ಆ ಸಮಯದಲ್ಲಿ ನಾವೇನು ಮಾಡಬೇಕು ಅಂದರೆ ದೇವರಿಗೆ ಯಾವಾಗಲೂ ನಾವು ವಂದನೆಗಳನ್ನು ಸಲ್ಲಿಸ್ತಲಿರಬೇಕು. ಯೋಬನ ಜೀವಿತದಲ್ಲಿ ಅನೇಕ ಕಷ್ಟಗಳು ಬಂದವು ಪ್ರಿಯರಾದ ಮಕ್ಕಳೇ. ಎಷ್ಟು ಕಷ್ಟ ಅಂದರೆ ಆತನು ಒಂದು ಅರಮನೆಯಲ್ಲಿರೋಂಥ ಮನುಷ್ಯನು ತಿಪ್ಪೆಯಲ್ಲಿ ಬಂದ ಬಿದ್ದ. ಆದಾಗ್ಯೂ ಆತನೇನು ಮಾಡಿದ್ರೆ ದೇವರೇ ಕೊಟ್ಟ, ದೇವ್ರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಅಂತ ಹೇಳಿದ ಪ್ರಿಯರಾದ ಮಕ್ಕಳೇ. ಇವತ್ತಿನ ದಿನ ನಮ್ಮ ಜೀವಿತದಲ್ಲಿ ಎಷ್ಟೋ ಕಷ್ಟಗಳು ಬಂದಾಗಲೂ ನಾವೇನು ಮಾಡ್ತೇವೆ ಅಂದರೆ ದೇವರಿಗೆ ನಾವು ಬಿಟ್ಟು ಹೋಗ್ತೇವೆ ಪ್ರಿಯರಾದ ಮಕ್ಕಳೇ. ಅದಕ್ಕೋಸ್ಕರ ನಾವು ಆತನನ್ನು ಬಿಡಲಾರದ ಹಾಗೆ ತಾಳ್ಮೆಯಿಂದ ನಾವು ನಡೆದುಕೊಳ್ಳುವುದಾದರೆ ದೇವರು ಅನೇಕ ರೀತಿಯಲ್ಲಿ ನಮ್ಮನ್ನು ಏನು ಮಾಡ್ತಾರೆ ಅಂದರೆ ಆಶೀರ್ವಾದ ಮಾಡ್ತಾರೆ. ದೇವರು ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೇನ್.